ಎಲ್ಲರಿಗೂ ನಮಸ್ಕಾರ. ಈ ಈ ಹಿಂದೆ ನೀವು ಅಪ್ಲೋಡ್ ಮಾಡಿದಂತಹ ಪೇಷಂಟ್ ಐ ಡಿಗಳೇ, ಪೇಷಂಟ್‌ನ ಹೆಸರೇ, ನೀವು ಇವತ್ತು ಬಂದಿರುವಂತಹ ಪೇಷಂಟ್ ಐ ಡಿಗೆ ಪ್ರೈಮರಿ ಅಥವಾ ಸೆಕೆಂಡರಿ ಕಾಂಟ್ಯಾಕ್ಟ್ ಆಗಿದ್ದರೆ, ಇನ್ನೊಮ್ಮೆ ನೆನಪಿಟ್ಟುಕೊಳ್ಳಿ. ಇವತ್ತು ನೀಡಿರುವಂತಹ ನಿಮ್ಮ ಪೇಷಂಟ್‌ಗೆ ಈ ಹಿಂದೆ ಅಪ್ಲೋಡ್ ಪಾಸಿಟಿವ್ ಆಗಿರುವಂತಹ ವ್ಯಕ್ತಿಯೇ ಪ್ರೈಮರಿ ಅಥವಾ ಸೆಕೆಂಡರಿ ಕಾಂಟ್ಯಾಕ್ಟ್ ಆಗಿದ್ದರೆ, ಅಂಥ ಸಂದರ್ಭದಲ್ಲಿ ಬಹಳ ಸುಲಭದಲ್ಲಿ ಅಪ್ಲೋಡ್ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ನಾವೀಗ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಸರ್ವಿಸ್ 23 ಆ್ಯಪ್‌ನಲ್ಲಿ ಬಹಳ ಸುಲಭದಲ್ಲಿ ಇದನ್ನು ಅಪ್ಲೋಡ್ ಮಾಡಬಹುದು. ನಾವೇನು ಮಾಡಬೇಕಂದ್ರೆ, ಮೊದಲನೇದಾಗಿ ಸರ್ವಿಸ್ 23 ಪರಿಹಾರ ಲಾಗಿನ್ ಆಗಬೇಕು. ಲಾಗಿನ್ ಆಗುವುದು ನಾವು ಹೇಗೆ ಅಂತ ಈ ಹಿಂದೆ ತಿಳಿಸ್ಕೊಟ್ಟಿದ್ದೇವೆ. ನಿಮ್ಮ ಯೂಸರ್ ನೇಮ್ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಆಗಿರ್ತದೆ. OTP ಮೊಬೈಲ್ ನಂಬರ್ಗೆ ಬರೋ OTP ಅನ್ನು ತೆಗೆದುಕೊಂಡು ಲಾಗಿನ್ ಆಗಬೇಕು. ನಾನು ಈಗಾಗಲೇ ಲಾಗಿನ್ ಆಗಿದ್ದೇನೆ. ನಮಗೆ ಇವತ್ತೊಂದು ಪೇಷಂಟ್ ಐ ಡಿ ಬಂದಿದೆ. ಆ ಪೇಷಂಟ್ ಐ ಡಿಯನ್ನು ನಾವು ಈಗಾಗಲೇ ನಿಮಗೆ ಹೇಳಿದಂತೆಯೇ ಇಲ್ಲಿ ನಮಗೆ ಸ್ಟೇಟ್ ಕೋಡ್ ತಗೊಂಡು ಪೇಷಂಟ್ ಐ ಡಿಯನ್ನು ಹಾಕೋಣ. ಹಾಕಿ ಮೊದಲು ಪೇಷಂಟ್ ಐ ಡಿಯನ್ನು ಓಪನ್ ಮಾಡಿಕೊಳ್ಳೋಣ. ಹಾಕಿ ಸರ್ಚ್ ಕೊಡಬೇಕು. ಸರ್ಚ್ ಕೊಟ್ಟಾಗ ಇಲ್ಲಿ ಬಾಣದ ಗುರುತಿನಲ್ಲಿ ಇದು ಇವತ್ತು ನಮಗೆ ಕೊಟ್ಟಂತಹ ಪೇಷಂಟ್ನ ಹೆಸರು ಮತ್ತು ಪೇಷಂಟ್ ಐ ಡಿ ಆಗಿರ್ತದೆ. ಪೇಷಂಟ್ನ ಹೆಸರು ಮತ್ತು ಪೇಷಂಟ್ ಐ ಡಿ ಇವತ್ತು ನಮಗೆ ಬಂದಿರುವಂಥ ಅಸೈನ್ ಆಗಿರುವಂಥ ಪೇಷಂಟ್ ಐ ಡಿ. ಈ ಪೇಷಂಟ್ ಐ ಡಿಗೆ ನಾವು ಪ್ರೈಮರಿ ಕಾಂಟ್ಯಾಕ್ಟ್ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟನ್ನು ಅಪ್ಲೋಡ್ ಮಾಡಬೇಕು. ನಮ್ಮ ಹತ್ರ ಪಟ್ಟಿ ಇದೆ. ಪ್ರೈಮರಿ ಕಾಂಟ್ಯಾಕ್ಟ್ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ನ ವಿವರದ ಪಟ್ಟಿ ಇದೆ. ಆ ಪಟ್ಟಿಯನ್ನು ಗಮನಿಸಿದಾಗ ಅದರಲ್ಲಿ ಇರುವಂತಹ ವ್ಯಕ್ತಿಗಳು ಯಾರಾದರೂ ಈ ಹಿಂದೆ ಪಾಸಿಟಿವ್ ಆಗಿದ್ದಲ್ಲಿ, ನೆನಪಿಟ್ಕೊಳ್ಳಿ, ಈ ಪೇಷಂಟಿಗೆ ನಾವು ಅಪ್ಲೋಡ್ ಮಾಡುವಂಥ ಪ್ರೈಮರಿ ಕಾಂಟ್ಯಾಕ್ಟ್ ಅಥವಾ ಸೆಕೆಂಡರಿ ಕಾಂಟ್ಯಾಕ್ಟ್ನಲ್ಲಿ ಇರುವಂಥ ವ್ಯಕ್ತಿಗಳಲ್ಲಿ ಯಾರಾದರೂ ಒಬ್ಬರು ಈ ಹಿಂದೆ ಪಾಸಿಟಿವ್ ಆಗಿದ್ದರೆ, ಅಂತಹ ವ್ಯಕ್ತಿಗಳ ಪೇಷಂಟ್ ಐ ಡಿಯನ್ನು ಆಧಾರದಲ್ಲಿ ನಾವು ಬೇರೆ ಮಾಹಿತಿಯನ್ನು ಸುಲಭದಲ್ಲಿ ಅಪ್ಲೋಡ್ ಮಾಡಬಹುದು. ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ. ನಾವೀಗ ಪೇಷಂಟ್ ಐ ಡಿಯನ್ನು ಓಪನ್ ಮಾಡಿದ್ದೇವೆ. ನಾವು ಇಲ್ಲಿ ನಾವು ಈ ಹಿಂದೆ ತಿಳಿಸಿಕೊಟ್ಟಿದ್ದೇವೆ. ಅಪ್ಡೇಟ್ ಪೇಷಂಟ್ ಡೀಟೇಲ್ ಇದೆಲ್ಲ ಮಾಡಿಕೊಂಡು, ಇದರಲ್ಲಿ ನಾನು ವಿವರಣೆ ನೀಡಲಿಕ್ಕೆ ಹೋಗೋದಿಲ್ಲ, ಅದನ್ನು ಅಪ್ಡೇಟ್ ಮಾಡಿಕೊಂಡು, ಈಗ ನಮ್ಮ ಹತ್ರ ಇರುವಂತಹ ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿ ಪಟ್ಟಿಯಲ್ಲಿ ಒಬ್ಬ ವ್ಯಕ್ತಿ ಪಾಸಿಟಿವ್ ಆಗಿದ್ದ, ಈ ಹಿಂದೆ ಪಾಸಿಟಿವ್ ಆಗಿದ್ದ. ಈ ಪೇಷಂಟ್ ಲೀಲಾವತಿ ಅನ್ನುವಂಥ ಪೇಷಂಟ್ನ ಪ್ರೈಮರಿ ಕಾಂಟ್ಯಾಕ್ಟ್ನ ಪಟ್ಟಿಯಲ್ಲಿ ಇರುವಂಥ ವ್ಯಕ್ತಿಯಲ್ಲಿ ಒಬ್ಬ ಈ ಹಿಂದೆಯೇ ಪಾಸಿಟಿವ್ ಆಗಿರುವಂಥ ವ್ಯಕ್ತಿ ಇದ್ದಾರೆ. ಅಂತಹ ವ್ಯಕ್ತಿಯನ್ನು ನಾವೀಗ ಅಂಥ ವ್ಯಕ್ತಿಯ ಐ ಡಿ ನಮ್ಮ ಹತ್ರ ಇದೆ. ನಾವೇನು ಮಾಡಬೇಕಂದ್ರೆ, ಇಲ್ಲಿ ಪ್ರೈಮರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಒಂದು ಕ್ವಶನ್ ಇದೆ ನೋಡಿ, ಈಸ್ ದ ಕಾಂಟ್ಯಾಕ್ಟ್ ಪರ್ಸನ್ ಆಲ್ರೆಡಿ ಎ ಕಾಂಟ್ಯಾಕ್ಟ್ ಆಫ್ ಎನಿ ಅದರ್ ಪೇಷಂಟ್ ಅಂತ. ಈಗ ನಾವಿಲ್ಲಿ ಎಸ್ ಅಂತ ತಗೋಬೇಕು. ಈ ಹಿಂದೆ ಬೇರೆ ಪೇಷಂಟಿನ ಜೊತೆಗೆ ಕಾಂಟ್ಯಾಕ್ಟ್ ಇದ್ದರು ಅಂತ ಇದರ ಅರ್ಥ. ಎಸ್ ಅಂತ ತಗೊಂಡ್ಮೇಲೆ ಇಲ್ಲಿ ಪೇಷಂಟ್ ನೇಮ್ ಕೇಳ್ತಾ ಇದೆ, ಅಥವಾ ನಾವಿಲ್ಲಿ ಸ್ಟೇಟ್ ಕೋಡ್ ತಗೊಂಡು ಸ್ಟೇಟ್ ಕೋಡ್ ತಗೊಳ್ಬೇಕು. ಯಾರದ್ದು? ಈ ಹಿಂದೆ ಪಾಸಿಟಿವ್ ಆಗಿರುವಂತಹ ವ್ಯಕ್ತಿಯದ್ದು. ಇವರಿಗೆ ಪ್ರೈಮರಿ ಕಾಂಟ್ಯಾಕ್ಟ್ ಆಗಿದ್ದಾರೆ. ಈಗ ಅವರ ನಂಬರ್ ತಗೋಬೇಕು. ಈಗ ನಮ್ಮ ಹತ್ರ ಅವರದ್ದು ಆಲ್ರೆಡಿ ಇರುವುದರಿಂದಾಗಿ ನಾನು ಅದನ್ನು ಟೈಪ್ ಮಾಡ್ತೇನೆ. ಈಗ ಇಲ್ಲಿ ಹಾಕಿರುವಂಥ ವ್ಯಕ್ತಿ ಮೊದಲೇ ಪಾಸಿಟಿವ್ ಆಗಿದ್ದವರು. ನಾನೀಗ ಸರ್ಚ್ ಕೊಡ್ತೇನೆ. ಸರ್ಚ್ ಕೊಟ್ಟಾಗ ಮತ್ತೆ ಪುನಃ ಇಲ್ಲಿ ಬಾಣದ ಗುರುತಿನ ಮೇಲೆ ಟಚ್ ಕೊಡಬೇಕು. ಟಚ್ ಕೊಟ್ಟಾಗ ಇಲ್ಲಿ ಒಂದು ಹೆಸರಿದೆ ನೋಡಿ, ಈ ಹೆಸರು ಮೊದಲು ಪಾಸಿಟಿವ್ ಆಗಿದ್ದಂಥ ವ್ಯಕ್ತಿ. ಇಲ್ಲಿ ಕಾಣುವಂಥದ್ದು ಪಾಸಿಟಿವ್ ಆಗಿದ್ದಂಥ ವ್ಯಕ್ತಿ. ಈಗ ಸರ್ಚ್ ಕೊಡ್ತೇನೆ. ಇನ್ನೊಮ್ಮೆ ನೋಡೋಣ ಅದನ್ನು. ಈ ಹಿಂದೆ ಪಾಸಿಟಿವ್ ಆಗಿದ್ದಂಥ ವ್ಯಕ್ತಿ ಈಗ ಪ್ರಸ್ತುತ ಪ್ರೈಮರಿ ಕಾಂಟ್ಯಾಕ್ಟ್. ಈಗ ಕೊಟ್ಟಾಗ ಬಾಣದ ಮೇಲೆ ಗುರುತು ಕೊಟ್ಟು ಇಲ್ಲಿ ಟಚ್ ಕೊಡಬೇಕು. ಟಚ್ ಕೊಟ್ಟು ಇಲ್ಲಿ ನಾವು ದಕ್ಷಿಣ ಕನ್ನಡ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ದಕ್ಷಿಣ ಕನ್ನಡ, ಇಲ್ಲಿ ಡಿಸ್ಟಿಕ್ ಕೇಳ್ತದೆ, ದಕ್ಷಿಣ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದಾಗ ಹೀಗೆ ಒತ್ತಿದರೆ, ಇಲ್ಲಿ ಬಾಣದ ಮೇಲೆ ಒತ್ತಿದರೆ ನಾವು ಅಪ್ಲೋಡ್ ಮಾಡಿದಂತಹ, ಯಾರಿಗೆ ಈ ವ್ಯಕ್ತಿಗೆ ಅಪ್ಲೋಡ್ ಮಾಡಿದೆ, ಈ ಹಿಂದೆ ಅಪ್ಲೋಡ್ ಮಾಡಿದೆ, ಆ ವ್ಯಕ್ತಿಯ ಎಲ್ಲ ವಿವರಗಳು ಇಲ್ಲಿ ಸಿಗ್ತವೆ. ಈ ಸಿಕ್ಕಿರುವುದರಲ್ಲಿ ಗಮನಿಟ್ಟು ನೋಡ್ಕೊಳ್ಬೇಕು, ಗೊಂದಲ ಆಗ್ತದೆ ಸ್ವಲ್ಪ. ಈ ಸಿಕ್ಕಿರುವ ವ್ಯಕ್ತಿಗಳಲ್ಲಿ ಯಾರು ಈಗ ಪ್ರೈಮರಿ ಕಾಂಟ್ಯಾಕ್ಟ್ ಇದ್ದಾರೆ, ಯಾರಿಗೆ ಈಗ ನಾನು ಅಪ್ಲೋಡ್ ಮಾಡುವಂತಹ ವ್ಯಕ್ತಿಗೆ ಈ ಪಟ್ಟಿಯಲ್ಲಿ ಯಾರು ಪ್ರೈಮರಿ ಕಾಂಟ್ಯಾಕ್ಟ್ ಅಂಥವರನ್ನು ಹುಡುಕಬೇಕು. ಉದಾಹರಣೆಗೆ ನಾನಿಲ್ಲಿ ಹುಡುಕ್ತೇನೆ ನೋಡಿ. ವಿಶ್ವನಾಥ್ ಅನ್ನುವಂತಹ ವ್ಯಕ್ತಿ ಈಗ ನಾನು ಅಪ್ಲೋಡ್ ಮಾಡ್ತಾ ಇರುವಂತಹ ವ್ಯಕ್ತಿಗೆ ಪ್ರೈಮರಿ ಕಾಂಟ್ಯಾಕ್ಟ್. ಹೆಸರು ಮಾತ್ರ ಹಾಕಿದರೆ ಸಾಕು, ಎಲ್ಲ ವಿವರಗಳು ಬರ್ತವೆ. ಇಲ್ಲಿ ನೋಡಿ, ನಾವು ಈ ಹಿಂದೆ ಅಪ್ಲೋಡ್ ಮಾಡಿದಾಗ ಇದ್ದಂಥ ಎಲ್ಲ ವಿವರಗಳು ಬರ್ತವೆ. ಆದರೆ ಒಂದು ವಿವರವನ್ನು ಮಾತ್ರ ನಾವು ಎರಡು ವಿವರವನ್ನು ಮಾತ್ರ ಹಾಕಲಿಕ್ಕಿರ್ತದೆ. ಒಂದು
ರಿಲೇಷನ್ಶಿಪ್ ಅದನ್ನು ಹಾಕ್ತೇನೆ. ಈಗ ಅಪ್ಲೋಡ್ ಮಾಡುವಂಥ ವ್ಯಕ್ತಿಗೆ ಈ ವಿಶ್ವನಾಥ್ ಎನ್ನುವಂಥ ವ್ಯಕ್ತಿ ಹಸ್ಬೆಂಡ್ ಆಗಿದೆ. ಆಮೇಲೆ ಇನ್ನೆಲ್ಲವೂ ಕೂಡ ನೀವು ಮೊದಲು ಅಪ್ಲೋಡ್ ಮಾಡಿರೋದೇ ಇರ್ತದೆ. ಇನ್ನೊಂದು ಇಲ್ಲಿ ರಿಸ್ಕ್ ಟೈಪ್ ಇದೆಯಲ್ಲ, ಹೈ ರಿಸ್ಕಲ್ಲಿದ್ದಾರಾ ಲೋ ರಿಸ್ಕಲ್ಲಿದ್ದಾರಾ, ಯಾರು ವಿಶ್ವನಾಥ್ ಎನ್ನುವರು ಹೈ ರಿಸ್ಕಲ್ಲಿದ್ದಾರಾ ಲೋ ರಿಸ್ಕಲ್ಲಿದ್ದಾರಾ ಅಂತ ಈ ಥರ ಮಾಡಿ ಆ್ಯಡ್ ಮೋರ್ ಕೊಡ್ಬೋದು. ನೀವು ನೆಕ್ಸ್ಟು ನೀವು ಇನ್ನೊಂದು ಪಿ ಸಿ ಇದ್ದರೆ ಅದೇ ಪಟ್ಟಿಗೆ ಹೋಗಿ ಹುಡುಕಿ ಆ್ಯಡ್ ಮೋರ್ ಕೊಡ್ಬೋದು, ಅಥವಾ ಅದೇ ಆ ಪಟ್ಟಿಯಲ್ಲಿ ಇಲ್ಲದೇ ಇರುವಂಥ ಪಿ ಸಿ ಇದ್ದರೆ ಮತ್ತೆ ಪುನಃ ನೀವು ಆ್ಯಡ್ ಮೋರ್ ಕೊಟ್ಟು ಎಲ್ಲ ವಿವರವನ್ನು ಭರ್ತಿ ಮಾಡಿಕೊಂಡು ಸಬ್ಮಿಟ್ ಕೊಡ್ಬೋದು. ಇಲ್ಲಿ ಕೊನೆಯಲ್ಲಿ ಸಬ್ಮಿಟ್ ಕೊಡ್ಬೋದು. ಈಗ ನನಗೆ ಇನ್ನೊಂದು ಸೆಕೆಂಡರಿ ಕಾಂಟ್ಯಾಕ್ಟ್ನ ಅಪ್ಲೋಡ್ ಮಾಡ್ತೇನೆ. ನೋಡಿ, ಸೆಕೆಂಡರಿ ಕಾಂಟ್ಯಾಕ್ಟ್ ಸೆಲೆಕ್ಟ್ ಮಾಡಬೇಕು. ಸಬ್ಮಿಟ್ನ ನೀವು ಸೆಕೆಂಡರಿ ಕಾಂಟ್ಯಾಕ್ಟ್ನೆಲ್ಲ ಅಪ್ಲೋಡ್ ಮಾಡಿ ಲಾಸ್ಟಿಗೆ ಕೊಡುವಂಥದ್ದು. ಎಲ್ಲ ವ್ಯಕ್ತಿಗಳದ್ದು ಎಂಟ್ರಿ ಮಾಡಿದ ನಂತರ ಪಟ್ಟಿಯಲ್ಲಿ ಇರುವಂಥದ್ದು, ಈ ನಮಗೆ ಸಾಫ್ಟ್ವೇರಲ್ಲಿ ಸುಲಭದಲ್ಲಿ ಸಿಗುವಂಥದ್ದು ಮತ್ತು ಪಟ್ಟಿಯಲ್ಲಿ ಇರೋದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಲಾಸ್ಟಿಗೆ ಸಬ್ಮಿಟ್ ಕೊಟ್ಟರು ಸಾಕಾಗ್ತದೆ. ಈಗ ಸೆಕೆಂಡರಿ ಕಾಂಟ್ಯಾಕ್ಟ್ ತಗೊಂಡೆ. ಸೆಕೆಂಡರಿ ಕಾಂಟ್ಯಾಕ್ಟ್ ತಗೊಂಡಾದಮೇಲೆ ಇಲ್ಲಿ ದಕ್ಷಿಣ ಕನ್ನಡ ತಗೊಳ್ತೇನೆ. ಹೀಗೆ ಗುರುತು ಕೊಡ್ತೇನೆ. ಕೊಟ್ಟಾಗ ಇಲ್ಲಿ ಸೆಕೆಂಡರಿ ಕಾಂಟ್ಯಾಕ್ಟ್ ಯಾರು ಈಗ ಇರುವಂತಹ ವ್ಯಕ್ತಿಗೆ, ನಾನು ಇಲ್ಲಿ ಈ ಹಿಂದೆ ಅಪ್ಲೋಡ್ ಮಾಡಿದಂಥ ವಿವರ ಇರುವಂಥ ಒಬ್ಬ ವ್ಯಕ್ತಿ, ಈಗ ಅಪ್ಲೋಡ್ ಮಾಡುವಂಥ ವ್ಯಕ್ತಿಗೆ ಸೆಕೆಂಡರಿ ಕಾಂಟ್ಯಾಕ್ಟ್. ನೋಡಿ, ಇದು ಈ ವ್ಯಕ್ತಿ ಸೆಕೆಂಡರಿ ಕಾಂಟ್ಯಾಕ್ಟ್. ಸೀತಾ ಅನ್ನೋರಿಗೆ ಲೀಲಾವತಿ ಅನ್ನೋರಿಗೆ ಸೀತಾ ಅನ್ನೋರು ಸೆಕೆಂಡರಿ ಕಾಂಟ್ಯಾಕ್ಟ್. ಎಲ್ಲ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಎಲ್ಲವೂ ಬರ್ತದೆ. ರಿಲೇಷನ್ಶಿಪ್ ವಿತ್ ಇದು ನೋಡಿ, ಇದು ಇರ್ತದಲ್ಲ, ಇದನ್ನು ನಾವು ಚೇಂಜ್ ಮಾಡಬೇಕು. ಇಲ್ಲಿ ಸೆಕೆಂಡರಿ ಕಾಂಟ್ಯಾಕ್ಟು ಪಕ್ಕದ ನೆರಮನೆಯರಾಗಿರೋದ್ರಿಂದ ಅದರನ್ನು ತಗೋಬೇಕು. ರಿಲೇಷನ್ಶಿಪ್ ವಿತ್ ಪ್ರೈಮರಿ ಕಾಂಟ್ಯಾಕ್ಟ್ ಕೂಡ ಅದರ 2 ಮಾಹಿತಿಯನ್ನು ಫೀಡ್ ಮಾಡಬೇಕು. ಆಮೇಲೆ ಉಳಿದಂತೆ ಎಲ್ಲ ಮಾಹಿತಿ ಅದರಲ್ಲಿ ಇರ್ತದೆ. ರಿಸ್ಕ್ ಟೈಪ್ ಕೂಡ ಇಲ್ಲಿ ಹೈ ರಿಸ್ಕ್ ಲೋ ರಿಸ್ಕ್ ಅನ್ನೋದು ನಾವು ಎಡ್ ಮಾಡಬೇಕು. ಇಷ್ಟು ಮಾಡಿ ಆದಮೇಲೆ ನಾವೆಲ್ಲವನ್ನು ವಿವರವನ್ನು ಆದಮೇಲೆ ನಮ್ಮ ಎಲ್ಲ ಮಾಹಿತಿಯನ್ನು ಫೀಡ್ ಮಾಡಿದ ಮೇಲೆ ಸಬ್ಮಿಟ್ ಅಂತ ಕೊಟ್ಬಿಟ್ರೆ ಎಲ್ಲವೂ ಕೂಡ ಸಬ್ಮಿಟ್ ಆಗ್ತದೆ. ಈ ರೀತಿಯಾಗಿ ನಾವು ಸುಲಭದಲ್ಲಿ ಸರ್ವಿಸ್23 ಆ್ಯಪ್ನಲ್ಲಿ ಈಗ ನಮಗೆ ಕೊಟ್ಟಂತಹ ಪೇಷಂಟ್ ಐ ಡಿಯ ಪ್ರೈಮರಿ ಕಾಂಟ್ಯಾಕ್ಟ್ ಅಥವಾ ಸೆಕೆಂಡರಿ ಕಾಂಟ್ಯಾಕ್ಟ್ ಯಾರಾದರೂ ಈ ಹಿಂದೆ ಪಾಸಿಟಿವ್ ಆಗಿದ್ದಲ್ಲಿ ಅವರ ಹೆಸರನ್ನು ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಸಂಬಂಧಪಟ್ಟಂಥ ಪಿ ಸಿ ಹಾಗೂ ಎಸ್ ಸಿಯನ್ನು ಸುಲಭದಲ್ಲಿ ಇಲ್ಲಿಗೆ ಸಿಂಕ್ ಮಾಡಿಕೊಂಡು ಬಹಳ ಬೇಗನೆ ಅಪ್ಲೋಡ್ ಮಾಡುವುದನ್ನು ನಾವು ಪ್ರಯತ್ನ ಪಡ್ಬೋದು. ಬಹುಶಃ ಇದು ತಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದ.